ಆಯ್ತು, ಮುಂದುವರಿಸಿ, ನೀವು ಮುಂದುವರಿಸಿ. ಮನೆ ಕೊಡಕ್ಕೆ ನೀವು ಕೊಟ್ಟು ಬಿಟ್ಟಿದಿರಲ್ಲ, ಹೌಸಿಂಗ್ ಫಾರ್ ಆಲ್. ಆಯ್ತು, ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ. ಒಂದ್ ದುಡ್ಡನ್ನು ಹಾಕದೈತೆ. ಶಿವಲಿಂಗ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ. ಅಲ್ಲಲ್ಲ ನೀವು ಆಯ್ತು, ಮತ್ತೆ ನೀವು ಆ ಮನೆಗಳಿಗೆ ನೆಕ್ಸ್ಟ್ ಸಬ್ಜೆಕ್ಟ್ ನೀವು ಸೆಂಟ್ರಲ್ ನಿಂದ ಅರ್ಧಂಬರ್ಧ ಮಾಡಿಬಿಟ್ಟಿದಿರಲ್ಲ. ನೆಕ್ಸ್ಟ್ ಸಬ್ಜೆಕ್ಟ್ ಮಾತಾಡಿ. ಸ್ವಾಮಿ, ಇದು ಬಹಳ ಮಂತ್ರಿಗಳೇ, ವಸತಿ ಸಚಿವರೇ ಇತ್ಲ ಕೇಳ್ಕೋಬೇಕು ಸ್ವಲ್ಪ. ಈಗ ನೀವು ಕೇಂದ್ರ ಸರ್ಕಾರದಿಂದ ಎಷ್ಟು ಲಕ್ಷ ಮನೆಗಳನ್ನು ಕೊಟ್ರಿ? ಎಷ್ಟು ಲಕ್ಷ ಮನೆಗಳನ್ನು ಕೊಟ್ಟಿರ್ತಕ್ಕಂಥ ಮನೆಗಳನ್ನ ಪೂರ್ಣಗೊಳಿಸಲಿಕ್ಕೆ ನೀವು ಕೊಟ್ಟಿರ್ತಕ್ಕಂಥ 50 ನೀವು 1.5 ಲಕ್ಷ ಕೊಟ್ರಿ. 1.5 ಲಕ್ಷನ ರಾಜ್ಯ ಸರ್ಕಾರ ಅಂತ ಅನೌನ್ಸ್ ಮಾಡ್ತೀವಿ. ಇನ್ನು ಉಳಿದಿರ್ತಕ್ಕಂಥ ದುಡ್ಡನ್ನ ಫಲಾನುಭವಿ ಆಯ್ತು. ಒಂದ್ ನಿಮಿಷ. 1 ಲಕ್ಷ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾವ್ರೆ. ಆಮೇಲೆ 18% GST ಹಾಕಿ ಮುಂದೆಯಿಂದ 1.5 ಲಕ್ಷ ಕೊಡ್ತಾವ್ರೆ. 18% GST ಹಾಕಿ 1,38,000 ವಾಪಸ್ ತಗೊಂತವ್ರೆ. ನಾಮಕೆ ವ್ಯವಸ್ಥೆ ಕೊಡ್ತಾವ್ರೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಟ್ಟು 18% GST ಹಾಕಿ 1,38,000 ವಾಪಸ್ ತಗೊಂತಾರೆ. 1,38,000 ಈಗ ಮನೆ ಕಟ್ಟಬೇಕಾದ್ರೆ 7 ಲಕ್ಷ ಏನಕ್ಕೆ ಆಗ್ತದೆ? 6 ಲಕ್ಷ ಮನೆ ಕಟ್ಬೋದು. 6 ಲಕ್ಷದಲ್ಲಿ ಮನೆ ಕಟ್ಬೋದು. 7.5 ಲಕ್ಷ ಕಾಸ್ಟ್ ಎಲ್ಲಿಗೆ ಆಗ್ತಾ ಇದೆ? ಬಿಕಾಸ್ ಆಫ್ GST. 6 ಲಕ್ಷದಲ್ಲಿ ಮನೆ ಆಗ್ತದೆ. 6 ಲಕ್ಷದಲ್ಲಿ ಮನೆ ಆಗ್ತದೆ. 6 ಲಕ್ಷದಲ್ಲಿ ಮನೆ ಕಟ್ಟಕ್ಕಾಗ್ತದೆ. 7.5 ಲಕ್ಷ ಬಿಕಾಸ್ ಆಫ್ GST. ಮನವಿ ಮಾಡಿ ಕೇಳ್ಕೊಳ್ತೀನಿ. ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ ಇದೆ. ಬಡವ್ರ ಮನೆ ಮೇಲೆ GST ಹಾಕಬೇಡ, ತೆಗೆ ಕೇಳಿ. ಬಡವ್ರಿಗೆ ಒಳ್ಳೇದಾಗ್ತದೆ. ಕೈ ಜೋಡಿಸಿ ಕಂಟಿನ್ಯೂ ಮಾಡಿ. ಯಶವಂತ್ ಅವರೇ, 18% ಅಂತಂದ್ರೆ ಎಷ್ಟಾಗುತ್ತೆ ಸರ್? ಎಷ್ಟಾಗುತ್ತೆ 18%? ಯಾವ ಲೆಕ್ಕ ಸರ್? ಯಾರು ಬಡವರು ಬೆನಿಫಿಷರಿಗೆ ಮಂತ್ರಿ ಅವರು ಮಾತಾಡ್ಲಿ. ಶಿವಲಿಂಗ ಅವರೇ ಕಂಟಿನ್ಯೂ ಮಾಡಿ. ಈಗ ಕಂಟಿನ್ಯೂ ಮಾಡಿ. ಇವ್ರೆ ಯತ್ನಾಳ್ ಅವ್ರೆ ಆಯ್ತು. ಕಂಟಿನ್ಯೂ ಮಾಡಿ. ಸ್ವಾಮಿ, ಮನೆಗಳಲ್ಲಿ ನಾವು ಆಕಡರು ನಿಮ್ಮ ಅಧ್ಯಕ್ಷ ಜಮೀರ್ ಅಹಮದ್ ಅವರೇ, ಅಲ್ಲಿ 28,000 ಸಿಸಿ ಪಾಟೀಲ್ ಅವರೇ, ಸಿಸಿ ಪಾಟೀಲ್ ಅವರೇ, ಈಗ ಮಿನಿಸ್ಟರ್ ಅವರೇ, ಜಮೀರ್ ಅವರೇ, ಮಿನಿಸ್ಟರ್ ಅವರೇ, ಜಮೀರ್ ಅವರೇ, ಅವ್ರು ಏನ್ ಕೇಳ್ತಾರೆ ಅಂತ ಹೇಳಿದ್ರೆ 1,38,000 ಅಲ್ಲಿ GST ಆಗ್ತಾವ್ರೆ. GST 18% ಅಲ್ಲ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಒಂದ್ ನಿಮಿಷ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾವ್ರೆ. 1.5 ಕೊಡ್ತಾರೆ. 1.5 ಲಕ್ಷ ಕೊಡ್ತಾವ್ರೆ. ಓಕೆ. ಅದಕ್ಕೆ GST ಹಾಕಿ 18% GST ಹಾಕಿ 1,38,000 ವಾಪಸ್ ತಗೊಂತವ್ರೆ. ಯಾರು ತಗೊಂತಾರೆ? 18% ಅಲ್ಲ GST. ಮನೆ ಅಧ್ಯಕ್ಷ ತಗೊಂತಾ ಇದ್ದೀರಾ? ಅವರ ಗಣಿತ ಟೀಚರ್ 1.5 ಲಕ್ಷಕ್ಕೆ 18% ಅಂತಂದ್ರೆ ಎಷ್ಟಾಗುತ್ತೆ? ಆ ಮಾಸ್ಟರ್ ಒಂದ್ ಸೆಕೆಂಡ್. ಮಿನಿಸ್ಟರ್ ಅವರೇ, ಜಮೀರ್ ಅಹಮದ್ ಅವರು ಯಾವ್ಯಾವ ಪರ್ಸೆಂಟೇಜ್ ಅಟ್ಟೆ ಲೆಕ್ಕ ಅಧ್ಯಕ್ಷರೇ, ಉಲ್ಟಾ ಓದೋದ್ ಕೇಳಿದ್ವಿ, ಉಲ್ಟಾ ಲೆಕ್ಕ ಗೊತ್ತಿರ್ಲಿಲ್ಲ. ಆಯ್ತು, ಉಲ್ಟಾ ಓದೋದ್ ಸರಿ ಇದು. ಜಮೀರ್ ಅವರೇ ಹೇಳ್ರಿ. ಒಂದ್ ನಿಮಿಷ. GST ತಗೊಂತಾ ಇದ್ರಿ, GST ತಗೊಂತಾ ಇದ್ರಿ. 1,38,000 GST ತಗೊಂತವ್ರೆ. 5 ಲಕ್ಷಕ್ಕೆ 1,38,000. ನಾನು ಹೇಳ್ತಾ ಇರೋದು. ಮಿನಿಸ್ಟರ್ ಅವರೇ, ಹಂಗೆ ಹೇಳಿದ್ದಾನು. ಒಂದ್ಸಲ ಇಲ್ಲಿ ಕೇಳಿ. ರವಿ ಸುಬ್ರಹ್ಮಣ್ಯಂ, ಒಂದ್ಸಲ ಸಿಸಿ ಪಾಟೀಲ್. ಆಯ್ತಪ್ಪ, ಈಗ ಕನ್ಫ್ಯೂಷನ್ ಬೇಡ ನೋಡಿ. ಸಿಸಿ ಪಾಟೀಲ್ ಅವರೇ,
ನೋಡಿ ಮಿನಿಸ್ಟರ್ ಅವರು ಕರೆಕ್ಟ್ ಆಗಿ ಹೇಳಿದ. ಒಂದು ನಿಮಿಷ, ಒಂದ್ ಸೆಕೆಂಡ್. ಸೆಂಟ್ರಲ್ ಗವರ್ಮೆಂಟ್ 1.5 ಲಕ್ಷ ಕೊಡ್ತದೆ, 5 ಲಕ್ಷ ಸ್ಟೇಟ್ ಗವರ್ಮೆಂಟ್ ಮತ್ತೆ 3.5 ಲಕ್ಷ ಕೊಡ್ತದೆ. ಸೆಂಟ್ರಲ್ ಅವರೆಲ್ಲ 5 ಲಕ್ಷಕ್ಕೆ 18% GST ಹಾಕ್ತಾರೆ. 5 ಲಕ್ಷಕ್ಕೆ 18% ಟೋಟಲ್ ಲೆಕ್ಕಾಚಾರ 138 ಅಂತ ಹೇಳಿದ್ದಾರೆ. ರವಿ ಸುಬ್ರಹ್ಮಣ್ಯ ಅವರೇ, ನಾನು ಏನ್ ಹೇಳ್ದೆ ಅಂದ್ರೆ, ರವಿ ಸುಬ್ರಹ್ಮಣ್ಯ ಅವರೇ, 18% ಹಾಕಿದ್ರು 90,000. 7 ಲಕ್ಷ ಯೂನಿಟ್ ಕಾಸ್ಟ್. ಹಂಗ್ ಮಾಡಿದ್ರು 90,000. 7 ಲಕ್ಷಕ್ಕೆ 18%. ಹಂಗ್ ಮಾಡಿದ್ರು ಅಧ್ಯಕ್ಷರೇ ಆಯ್ತಾಯ್ತು.